ನೋಡಿ ವೀಕ್ಷಕರೇ, ನಾನು ನಿಮಗೆ ಇವತ್ತು ಸಾದಾ ಬ್ಲೌಸ್ ಹೊಲಿಯುವುದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡಿ ಇಷ್ಟ ಆಗಿದೆ ಎಂದು ತಿಳಿಸಿಕೊಡಿ. ಈಗ ಒಂದು ಬ್ಲೌಸ್ ಅನ್ನು ಹೀಗೆ ಮಡಿಚಬೇಕು. ಅಳತೆ ಬ್ಲೌಸ್ ಹತ್ತಿರ ಇದ್ರೆ ಇಟ್ಕೊಳ್ಳಿ. ನೋಡಿ, ಬ್ಲೌಸ್ನ ಬ್ಯಾಕ್ ಸೈಡ್ ಉದ್ದ ಎಷ್ಟು ಅಂತ ನೋಡಿಕೊಂಡು 14 ಇಂಚು ಉದ್ದ ಇದ್ದರೆ ಇದಕ್ಕೆ ಪ್ಲೈನ್ ಬ್ಲೌಸಿಗೆ 2 ಇಂಚು ಸೇರಿಸಬೇಕು. 14ಕ್ಕೆ 2 ಇಂಚು ಸೇರಿಸಬೇಕು. ಅಗಲ 12 ಇಂಚು ಇಟ್ಬೇಕು. ಈಗ ಉದ್ದ 14 ಇಂಚು ಇಟ್ಟರೆ ಅದಕ್ಕೆ 2 ಇಂಚು ಸೇರಿಸಿ 16 ಇಂಚು. ಇಲ್ಲಿ ಕೂಡ ಆಚೆ ಸೈಡ್ ಕೂಡ 14 ಇಂಚು. ಇನ್ನು ಇದು ಬ್ಯಾಕ್ ಸೈಡ್ ಆದ್ರೆ ಇದು ಫ್ರಂಟ್ ಸೈಡ್. ಇಲ್ಲಿ ಕೂಡ ಸಾದಾ ಬ್ಲೌಸಿಗೆ 16 ಒಂದೇ ರೀತಿ. ಇನ್ನು ಅಳತೆ ಬ್ಲೌಸ್ ಅನ್ನು ಹಿಡಿದುಕೊಂಡು ನೋಡಿ, ಈಗ ಬ್ಲೌಸ್ ಅನ್ನು ಕರೆಕ್ಟ್ ಆಗಿ ಇಟ್ಟುಕೊಂಡು, ಅಳತೆಯ ಬ್ಲೌಸ್ ಅನ್ನು ಕರೆಕ್ಟ್ ಆಗಿ ಇಟ್ಟುಕೊಂಡು ಈ ಭುಜದಿಂದ ಈ ಭುಜಕ್ಕೆ 8 ಇದ್ದರೆ ಇದಕ್ಕೆ 1 ಇಂಚು ಸೇರಿಸಬೇಕು. ಆಗ ಇದರ ಅರ್ಧ ಮಾಡಬೇಕು. 4.5 ಇಂಚನ್ನು ಈ ಬ್ಲೌಸ್ನಿಂದ ಈ ಬದಿಯಿಂದ 4.5 ಇಡಬೇಕು. ಇನ್ನು ಈ ಬ್ಲೌಸಲ್ಲಿ ಯೋಕ್ ಇದು 3 ಇಂಚು ಇದ್ದರೆ ಇಲ್ಲಿ ಅರ್ಧ ಮಾಡಿ 1.5 ಇಂಚು ಇಡಬೇಕು. ಇನ್ನು ನೆಕ್ಕಿಂದ ಇಲ್ಲಿವರೆಗೆ ಅಳತೆ ಮಾಡಿ ಇದು ನೇರ ಇಟ್ಕೊಳ್ಬೇಕು. 6.5 ಇಂಚು. ಮತ್ತೆ ಬ್ಯಾಕ್ ಕೂಡ ಆವಾಗಲೇ ನೋಡ್ಕೋಬೇಕು. 10 ಇಂಚು ಬ್ಯಾಕ್. ಇದು ಎದುರು 6.5. ಹೀಗೆ ಇಲ್ಲಿ ಬ್ಯಾಕ್ ಸೈಡ್ 10 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ ಅಳತೆ ನೋಡಿ. 3 ಇಂಚಾದರೆ ಇಲ್ಲಿಗೆ 2.25 ಕಾಲು ಇಂಚು ಕಡಿಮೆ ಇಟ್ಟು 2.25 ಇಂಚಿನಷ್ಟು ಹೀಗೆ ಶೇಪ್ ಕೊಡಬೇಕು. ಬ್ಯಾಕ್ ಇದು ಹೀಗೆ ಶೇಪ್ ಕೊಡಬೇಕು. ಇದು ಫ್ರಂಟ್ ಸೈಡ್. ಇದಕ್ಕೆ ಇದು ಕೂಡ ನಿಮಗೆ ಅಂದಾಜು ಬೇಕಾದರೆ ಒಂದು 2 ಇಂಚು ಅಂದಾಜು ಇಟ್ಟು ಇದು ಹೀಗೆ ಈ ಬದಿಗೆ ಬರುವ ಹಾಗೆ ಶೇಪ್ ಕೊಡಿ. ಇನ್ನು ಕೈ ಅಳತೆ ನೋಡೋಣ. ಕಂಕುಳ ಇಲ್ಲಿಂದ ನೇರ ಇಲ್ಲಿಗೆ ಇಟ್ಕೋಬೇಕು. ಇದರ ತುದಿ ಎಲ್ಲಿರುತ್ತದೆ ಅದಕ್ಕೆ ನೇರ ಇದೆಯಾ ಅಂತ ನೋಡಿಕೊಂಡು 5.5. ಈಗ ಇದು ಕೂಡ 5.5ಗೆ ಮಾರ್ಕ್ ಮಾಡಬೇಕು.
ಈಗ ಇದು ಫ್ರಂಟ್ ಸೈಡ್ ಆದರೆ ಫ್ರಂಟ್ ಸೈಡ್ನ ಕಂಕುಳದ ಹತ್ರ ಕೈ ಶೇಪ್ ಕೊಡಬೇಕು. ಇಲ್ಲಿ 1 ಇಂಚು ಮಾಡಿ ಹೀಗೆ ಶೇಪ್ ಕಟ್ ಮಾಡಲಿಕ್ಕೆ. ಇದು ನೀವು ಕಷ್ಟ ಆದರೆ ಅಡಿಕೋಲಲ್ಲಿ ಗೆರೆ ಹಾಕಬಹುದು. ಇಲ್ಲಿ 1.5 ಬ್ಯಾಕ್ ಸೈಡಲ್ಲಿ 1.5ಗೆ ಅಳತೆ ಇಟ್ಟು ಶೇಪ್ ಕೊಡಿ. ಈಗ ಇಲ್ಲಿಂದ ಇಲ್ಲಿಗೆ 16 ಕೊಟ್ಟಿದ್ದೇವೆ ನಾವು. ಇಲ್ಲಿ ಪಟ್ಟಿ ಕೊಡಬೇಕು. ಬ್ಲೌಸ್ನ ಪಟ್ಟಿ ಇದೆ ಅಲ್ವಾ, ಈ ಪಟ್ಟಿ ಇದರಲ್ಲಿ ನೋಡ್ಕೊಳ್ಳಿ ಎಷ್ಟು ಅಂತ. 3.5 ಇದ್ರೆ ಇಲ್ಲಿ 4 ಇಂಚಿನ ಅಂದಾಜು ಕೊಡ್ಬೋದು. ಇಲ್ಲದ್ರೆ 3.5 ಆದರೆ 4 ಇಂಚು ಇಲ್ಲಿ ಆದರೆ ಇಲ್ಲಿ 3 ಇಂಚು, 1 ಇಂಚು ಕಡಿಮೆ ಈಚೆ ಸೈಡಲ್ಲಿ. ಈಗ ಶೇಪ್ ಕೊಡಿ. ಈಗ ಕೊಟ್ಟಂತ ಶೇಪ್ನ ಪ್ರಕಾರ ಕಟ್ ಮಾಡೋಣ. ಎದುರುಗಡೆ ಇದು ಬ್ಯಾಕ್ ಸೈಡ್, ನೋಡಿ ಈ ಭಾಗಕ್ಕೆ ಟಕ್ಸ್ ಕೊಟ್ಟುವ ಸ್ಟಿಚ್ ಹಾಕ್ಲಿಕ್ಕೆ ನಮಗೆ ನೆನಪಾಗಲಿಕ್ಕೆ. ಇನ್ನು ಈ ಎದುರು ಭಾಗಕ್ಕೆ ಇಲ್ಲಿ ಟಕ್ಸ್ ಹಾಕಬೇಕು. ಈಗ ಇಲ್ಲಿಂದ ಒಂದು 10 ಇಂಚು ಕೆಳಗೆ, ಇಲ್ಲಿಂದ ಒಂದು, ಇಲ್ಲಿಂದ 2.5 ಇಂಚು, ಒಂದು ಅಂದಾಜು 2.5 ಇಂಚು ಇಲ್ಲಿಗೆ ಕೊಡು. ಇದು ಈ ಭಾಗ ಮತ್ತು ಈ ಭಾಗದ ಮಧ್ಯಕ್ಕೆ ಬರ್ತದೆ. ಮತ್ತೆ ಇಲ್ಲಿ ಒಂದು 1.5, ಈಗ ಇಲ್ಲಿಗೆ ಕೂಡ ಟಕ್ಸ್ ಹಾಕು, ಹೊಲಿಲಿಕ್ಕೆ ಸುಲಭ ಆಗ್ತದೆ. ಇನ್ನು ಹಿಂದುಗಡೆಗೆ ಈ ಪಾಯಿಂಟ್ ಇಟ್ಕೊಂಡು ಬೆರಳಲ್ಲಿ ಒಂದಿಟ್ಟು ಇಲ್ಲಿಗೆ ಮಾರ್ಕ್ ಮಾಡಬೇಕು. ಇಲ್ಲಿಗೆ, ಇಲ್ಲಿಗೆ, ಇಲ್ಲಿಗೆ ಇಷ್ಟು ಇದಾಯಿತು. ಇನ್ನು ಕೈ ಕಟ್ಟಿಂಗ್. 4 ಫೋಲ್ಡ್ ಮಾಡಿ ಇಲ್ಲಿ ಇನ್ನು 4 ಫೋಲ್ಡ್ ಮಾಡಿ ಕೈ ಕಟ್ಟಿಂಗ್. ಈಗ ಅಳತೆ ಬ್ಲೌಸನ್ನು ತೆಗೆದುಕೊಂಡು ಎಷ್ಟು ಉದ್ದ ಅಂತ ನೋಡಿಕೊಂಡು 11 ಇಂಚು ಆದರೆ ಇಲ್ಲಿ 11ಕ್ಕೆ 1.5 ಇಂಚು ಸೇರಿಸಬೇಕು. 12.5 ಆಯಿತು. ಇಲ್ಲಿ 12.5ಕ್ಕೆ ಮಾರ್ಕ್ ಮಾಡಿ. ಈಗ ಕೈಯ ಕೆಳಗೆ ಸೈಡ್
8 ಇಂಚಾದರೆ 9.5 1.5 ಇಂಚ್ ಅದಕ್ಕೆ ಸೇರಿಸಬೇಕು. 9.5 ಕಟ್ ಮಾರ್ಕ್ ಮಾಡಬೇಕು. ಈಗ ಅದಕ್ಕೆ ಶೇಪ್ ಅದನ್ನು ಕಟ್ಟಿಂಗ್ ಮಾಡೋಣ. ಇದು ಒಂದು ಸುಲಭ ವಿಧಾನದ ಬ್ಲೌಸ್ ಕಟ್ಟಿಂಗ್. ತುಂಬ ಅಳತೆ ಮಾಡಿಕೊಂಡು ಹೋದರೆ ಕಷ್ಟ ಅಂತ. ನೋಡಿ, ಈ ಭಾಗ ಕೂಡ ಕಟ್ ಮಾಡೋಣ. ಈಗ ಇಲ್ಲಿ 1.5 ಅಂತ ಹೇಳಿದ್ದೇವೆ ನಾವು. ಇಲ್ಲಿ 1/4 ಇಂಚ್ ಇಲ್ಲಿ ಮಡಿಚಲಿಕ್ಕೆ ಉಂಟು, ಮತ್ತು ಇದು ಹಮ್ಮಿಂಗ್ ಮಾಡಲಿಕ್ಕೆ. ಇದು ಒಂದೇ ರೀತಿ ಬರಲಿಕ್ಕೆ ಬೇಕಾಗಿ ಇಲ್ಲೊಂದು ಕ್ಲಚ್ ಕೊಡಲಿಕ್ಕೆ. ಇನ್ನು ಬಿಡಿಸಿದಾಗ ಇಲ್ಲಿ ಮಿಡ್ಲ್ ನಾವು ಏನು ಮಾರ್ಕ್ ಹಾಕಿದ್ದೇವ ಅಲ್ಲಿಗೆ ಒಂದು ಕ್ಲಚ್ ಕೊಡುವ. ಇದು ಎದುರು ಸೈಡ್ ಆದರೆ ಇದು ಕೈಯ ಬ್ಯಾಕ್ ಸೈಡ್. ಇದು ಇಲ್ಲಿ ಎದುರು ಸೈಡ್ಗೆ ಆದರೆ ಇಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. ಕಟ್ಟಿಂಗ್ ಇಷ್ಟು ಬ್ಲೌಸ್ನ ಎದುರಿಗೆ ಇದು ಬೇಕಾಗ್ತದೆ, ಇಲ್ಲದಿದ್ದರೆ ಎದುರು ಸೈಡ್ ಜಾಸ್ತಿ ಪೀಸ್ ಉಳಿದಾಗೆ ಕಾಣ್ತದೆ. ಇದು ಇನ್ನು ಈ ಪೀಸ್ಗೆ ಇನ್ನೊಂದು ಪೀಸ್ ಕಟ್ ಮಾಡಲಿಕ್ಕಿದೆ. ಬೇರೆ ಬ್ಲೌಸ್ನ ಪೀಸ್ ಕಟ್ ಮಾಡಿದ್ರೂ ಆಗ್ಬೋದು, ಇದರ ಒಳಗೆ ಇಡಲಿಕ್ಕೆ. ಇದು ಈ ಎರಡು, ಒಂದು ಬಟನ್ ಹಾಕುವ ಸೈಡ್ಗೆ, ಇನ್ನೊಂದು ಬಟನ್ ಹಾಕುವಾಗ ನಮಗೆ ಬಟನ್ ಹಾಕಲಿಕ್ಕೆ ಒಂದು ದಾರದ ಹಾಗೆ ಮಾಡ್ತೇವೆ ನೋಡಿ, ಅಲ್ಲಿಗೆ 1.5 ಇಂಚು ಮತ್ತು 2 ಇಂಚು ಅಂದಾಜು ಇದು ಕಟ್ ಮಾಡಿ. ಹೀಗೆ ಚಿಕ್ಕ ಪೀಸಾಗಿ ಇನ್ನು ಬ್ಲೌಸ್ ಹೊಲಿಯುವುದನ್ನು ನಾಳಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ.